ಆ ನಂತರ ಇನ್ನೊಂದು ವಿಷಯ ಇಟ್ಕೊಂಡಿದ್ದೀವಿ ಇದರಲ್ಲಿ, ನಾವು ನಮ್ಮ ತಾಜಾ ತಿಂಡಿನಲ್ಲಿ ಪಾರ್ಸೆಲ್ ಕಟ್ಟೋದಿಲ್ಲ. ನೀವು ಮನೆಯಿಂದ ಡಬ್ಬಿ ತಂದ್ರೆ ಮಾತ್ರ ಹಾಕ್ಕೊಡ್ತೇವೆ. ಯಾತಕ್ಕೆ ಅಂತ ನೀವು ಕೇಳ್ಬೋದು. ಸ್ವಿಗ್ಗಿ ಝೊಮ್ಯಾಟೊ ಕೊಡೋದಿಲ್ಲ. ನಾವು ತುಂಬ ಡಿಮ್ಯಾಂಡ್ ಇದೆ ಸ್ವಿಗ್ಗಿ ಝೊಮ್ಯಾಟೊ, ನಾವು ಕೊಡೋದಿಲ್ಲ. ಆ 2 ಕೇಂದ್ರದಲ್ಲಿ ಮಾತ್ರ. ಯಾತಕ್ಕೆ ಅದರಲ್ಲಿ ಗುಣಮಟ್ಟ ಕಾಪಾಡಿಕೊಳ್ಬೇಕು. ಅದರಲ್ಲಿ ಪಾರ್ಸೆಲ್ ಕೊಟ್ಟರೆ ನನ್ನ ಹೋಟೆಲಿಂದ ಒಂದು 100 kg ಗಾರ್ಬೇಜ್ ಮತ್ತು ಡಿಪಾಸಿಟ್ ಆಗುತ್ತೆ ಕಾರ್ಪೊರೇಷನ್ಗೆ. ಒಂದು 100 kgನಾದರೂ ನಮ್ಮ ಹೋಟೆಲ್ ಮುಖಾಂತರ ಹೋದರೆ ನಾವು ಒಂದು ಕಾಂಟ್ರಿಬ್ಯೂಷನ್ ಇರಬೇಕು. ನಮ್ಮ ಗ್ರಾಹಕರಿಗೆ ಮತ್ತು ಆ ಒಂದು ಕೈಚೀಲ ಡಬ್ಬ ತೊಗೊಳ್ಬೋದು ಅರಿವು ಬಂದರೆ, ಇವತ್ತು ಬೆಂಗಳೂರಿನಲ್ಲಿ ಎಲ್ಲರೂ ಅದು ಪಾಲನೆ ಮಾಡಿದ್ರೆ ಲಕ್ಷಾಂತರ kg ಗಾರ್ಬೇಜು ಬೀಳುವಂಥದ್ದು ಕಡಿಮೆ ಆಗ್ತದೆ. ಏನೂ ಬೇಡ, ಮಹಿಳೆಯರು ಒಂದು ಬ್ಯಾಗು ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಒಂದು ಡಬ್ಬಿ ತೊಗೊಂಡೋದ್ರೂ ಕೂಡ ಎಷ್ಟೋ ಗಾರ್ಬೇಜ್ ಕಡಿಮೆ ಆಗ್ತದೆ. ಈ ರೀತಿ ಒಂದು ಅರಿವು ಮತ್ತೊಂದು ಎಕ್ಸ್ಪೀರಿಯನ್ಸನ್ನು ಕೊಡೋದಕ್ಕಾಗಿ ನಾವು ಅದನ್ನು ಮಾಡ್ಕೊಂಡಿದ್ದೇವೆ. ಇನ್ನು ನಮ್ಮ ಯೂತ್ ಆಂಟ್ರಪ್ರನರ್ಸ್ಗೆ ಮತ್ತು ಹಿಂದಿನ ಆಸಕ್ತಿ ಉಳ್ಳ ಹೋಟೆಲ್ ಮಾಲೀಕರಿಗೆ ಏನು ಸಂದೇಶ ಅಂತ ಹೇಳಿದ್ರೆ, ಅದರಲ್ಲಿ ಇವತ್ತು ನಮ್ಮ ತಾಜಾ ತಿಂಡಿಗೆ ಸಾಟರ್ಡೆ ಸಂಡೇ 3,000 to 4,000 ಗ್ರಾಹಕರು ಬರ್ತಾರೆ. ಕೇವಲ 10 ಗಂಟೆಯಲ್ಲಿ ನೀವು ಬೇಕಾದ್ರೆ ಯಾವತ್ತು ಬೇಕಾದ್ರೆ ಬರ್ಬೋದು, ನೋಡ್ಬೋದು. ಅಷ್ಟು ಹೊತ್ತು ಅಷ್ಟು ಗ್ರಾಹಕರು ಬರ್ತಾಯಿದ್ರು ಕೂಡ ಸ್ವಚ್ಛತೆಯನ್ನು ನಿರಂತರವಾಗಿ ನಡೀತಾ ಇರುತ್ತೆ. 50 ವರ್ಷದ ಉದ್ಯಮ. ನಿಮ್ಮ ಬಗ್ಗೆ ಓದಿದ್ರೆ ಅಥವಾ ನಿಮ್ಮ ಬಗ್ಗೆ ತಿಳ್ಕೊಂಡ್ರೆ ಒಂದು ಫೇರಿ ಟೇಲ್ ಅಂತ ಅನಿಸುತ್ತೆ. ಒಂದು ಯಾವುದೋ ಒಂದು ಕನಸು ನಿಜ ಆದ ಹಾಗೆ ಅನಿಸುತ್ತೆ. ಆದರೆ ಇದು ಯಾವುದೂ ಇವತ್ತು ರಾತ್ರಿ ಮುಗೀತು ನಾಳೆ ಬೆಳಗ್ಗೆ ಸಿಕ್ಕಿದ್ದು ಅಲ್ಲ. ಸೊ ಹೋಟೆಲ್ ಉದ್ಯಮದಲ್ಲಿ 7 ಬೀಳುಗಳು 2 ಇದ್ದಿದ್ದೆ. ಸೊ ಫೇಲ್ಯೂರ್ಸನ್ನು ಹೆಂಗೆ ಎದುರಿಸಿದ್ದಿಲ್ಲ? ನಾನು ಇದಕ್ಕೇನಂತೇಳಿ ಯೂತ್ ಎಂಟರ್ಪ್ರಿನರ್ಸ್ಗೆ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ ಅಲ್ವಾ, ಅದು ನಾನು ಪೂರ್ತಿ ಮಾಡಿಬಿಡ್ತೇನೆ. ಅದು ಏನಂತ ಹೇಳಿದ್ರೆ ನೋಡಿ, ಅವರಿಗೆ ಹೈಜೀನ್ ಹೇಗೆ ಮೇಂಟೈನ್ ಮಾಡೋದು ಅರಿವು ಕೊಡಬೇಕು ನಾನು. ಮತ್ತು ಕ್ವಾಲಿಟಿ ಫುಡ್ಡನ್ನು ಹೇಗೆ ತಯಾರು ಮಾಡಬೇಕು, ಯಾವ ಥರ ಎಕ್ವಿಪ್ಮೆಂಟ್ ಹಾಕೋಬೇಕು, ಕಿಚನ್ ಹೆಂಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ತೋರಿಸ್ಕೊಡ್ಬೇಕು. ಅದಕ್ಕೆ ತೋರಿಸ್ಕೊಡೋ ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ. ರಾ ಮೆಟೀರಿಯಲನ್ನು ಹೇಗೆ ಪ್ರೊಕ್ಯೂರ್ಮೆಂಟ್ ಮಾಡಬೇಕು ಮತ್ತು ಹೇಗೆ ಕಾಸ್ಟಿಂಗನ್ನು ಮಾಡಿಕೊಳ್ಬೇಕು, ಹ್ಯೂಮನ್ ರಿಸೋರ್ಸ್ ಹೆಂಗೆ ಮೇಂಟೈನ್ ಮಾಡಬೇಕು, ಅವ್ರು ಹೇಗೆ ಸಂತೋಷ ಪಡಿಸ್ಕೊಂಡು ಇಟ್ಕೊಳ್ಬೇಕು, ಎಲ್ಲದನ್ನು ನಾನು ಶೋಕೇಸ್ ಮಾಡಿದ್ದೀನಿ. ಆ ಶೋಕೇಸ್ ಮುಖಾಂತರ ಅವ್ರಿಗೆ ಬೇಕಾಗಿರೋ ಮಾಹಿತಿ ಎಲ್ಲದನ್ನೂ ನಾನು ಕೊಡ್ತೇನೆ. ನಮ್ಮ ಹೋಟೆಲ್ನಲ್ಲಿ ನೋ ಡೋರ್ಸ್, ನೋ ಪ್ರೈವೇಟೆಡ್ ಬೋರ್ಡ್ ಇಲ್ಲ. ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ನೋಡ್ಬೋದು. ನೋ ಅಡ್ಮಿಷನ್ ಬೋರ್ಡ್ ಇಲ್ಲ. ಹೀಗೆ ಎಲ್ಲದನ್ನೂ 2 ಸೆಕ್ಟ್ರಿಗೆ ಕೊಡುವಂಥ ಒಂದು ಕೊಡುಗೆ. ಹೀಗೆ ಆಲ್ರೆಡಿ ಉದ್ದಿಮೆನಲ್ಲಿರೋರು ಕೂಡ ಎಷ್ಟೋ ಜನ ಅವರು ಕೂಡ ಎಷ್ಟೋ ವಿಷಯಗಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಒಂದು ಕಿಚನ್ ಎಕ್ವಿಪ್ಮೆಂಟ್ ಆಗಿರ್ಬೋದು, ಕೆಲವು ಮೆಷಿನರೀಸ್ ಆಗಿರ್ಬೋದು. ಫೇಲ್ಯೂರ್ಸ್ ಕಂಡಿದ್ದೀರಾ ಸರ್ ನೀವು? ಫೇಲ್ಯೂರ್ಸ್ ಕಂಡಿದ್ದೀರಾ? ಸೋಲುಗಳನ್ನು ಕಂಡಿದ್ದೀರಾ? ಸೋಲು ಕಾಣದೆ ಗೆಲುವು ಯಾವತ್ತೂ ಇರೋದಿಲ್ಲ. ಒಂದು ಯಾವುದಾದ್ರೂ ಒಂದು ಉದಾಹರಣೆ ನಮ್ಮ ಜೊತೆ ಹಂಚ್ಕೋಬೋದಾ? ಏನು ಅಂತ ಹೇಳಿದ್ರೆ, ನಾನು ಫಾಸ್ಟ್ ಫುಡ್ಡು ರೆಸ್ಟೋರೆಂಟಿಂದ ಬಂದವನು. ಮಧ್ಯದಲ್ಲಿ ನಾನು ಒಂದು ಸಂಸ್ಥೆಯನ್ನು ಕಟ್ಟಿ ಫುಡ್ಡನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದ್ರ ಬಗ್ಗೆ ನಾನು ಒಂದು ಸಂಸ್ಥೆನ ಕಟ್ಟಾಕಿದೆ. ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಬೇಡ, ಅದು ಬೇರೆಯವ್ರು ಮಾಡ್ತಾ ಇದ್ದಾರೆ, ಅವರಿಗೆ ಧಕ್ಕೆ ಆಗಬಾರ್ದು. ಅದನ್ನು ನಾನು ಕಟ್ಟಿ ಅದರಲ್ಲಿ ನನಗೆ ಗೆಲುವು ಸಾಧಿಸಲಿಕ್ಕೆ ಆಗಲಿಲ್ಲ. ಕಾರಣಗಳೇನೆಂದರೆ, ನನ್ನ ಒಂದು ತತ್ವ ಒಂದು 3 ಅಡ್ಡ ಬರ್ತಾ ಇತ್ತು. ಅದಕ್ಕೆ ಯಾವುದು? ಅಂತಾರಾಷ್ಟ್ರೀಯ ಗುಣಮಟ್ಟ, ಕೈಗೆಟುಕುವ ಬೆಲೆ, ಸ್ಥಳೀಯ ಗ್ರಾಹಕರಿಗೆ ರುಚಿಕಟ್ಟು. ಅದರಲ್ಲಿ ನನಗೆ ತೃಪ್ತಿಪರಕವಾಗಿ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. ನನಗೇನಾಯಿತು, ಬೆಂಗಳೂರು ಟ್ರಾಫಿಕ್, ಅದು ಹೋಲ್ಸೇಲ್ ಡಿಸ್ಟ್ರಿಬ್ಯೂಷನಲ್ಲಿ ನಾವು ಒಂದು ವೆಹಿಕಲ್ ನಮ್ದು ಹೊರಟ್ರೆ 70-80 ಶಾಪ್ಗಳು ಕವರ್ ಮಾಡ್ತಾಯಿತ್ತು. ಟ್ರಾಫಿಕ್ ಬೆಳೀತಾ ಅದು 20-30 ಕೇಂದ್ರಗಳಿಗೆ ಮಾತ್ರ ತಲುಪಲಿಕ್ಕೆ ಸಾಧ್ಯ ಆಯಿತು. ಡೈಲಿ ಓವರ್ಹೆಡ್ಸ್ ವಿಪರೀತ ಬಂದ್ಬಿಡ್ತು. ನಾನು ಇಂದು ಡೈಲಿ ಫ್ರೆಶ್ ಅನ್ನುವಂಥ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಹೀಗೆ ಎಲ್ಲೆಲ್ಲಿ ನನ್ನ ಒಂದು ಧಕ್ಕೆ ಬರುವಂಥದ್ದಿತ್ತೋ ಅದರಲ್ಲೆಲ್ಲ ಅರಿವಾಯಿತು. ಆ ಸಂಸ್ಥೆ ನಾನು ಮುಚ್ಚಿಬಿಟ್ಟೆ. ಅದು ಇಡೀ ಪ್ರಪಂಚದ 8 ದೇಶಗಳಿಂದ ಎಕ್ವಿಪ್ಮೆಂಟ್ ತೊಗೊಂಬಂದು ಅಂತಾರಾಷ್ಟ್ರೀಯ ಗುಣಮಟ್ಟದ ಒಂದು
ಪ್ರೊಡಕ್ಷನ್ ಯೂನಿಟ್ ಮಾಡಿ ತುಂಬ ಒಳ್ಳೆ ಆಹಾರನ ತಯಾರು ಮಾಡಲಿಕ್ಕೆ ಕೊಟ್ಟು, ಕೆಲವು ಕಾರಣಾಂತರಗಳಿಂದ ನನ್ನ ಒಂದು ತತ್ವ ವ್ಯಾಪಾರದಲ್ಲಿ ನಾನು ಅಳವಡಿಸ್ಕೊಂಡಿರೋ ತತ್ವಗಳನ್ನು ಪಾಲನೆ ಮಾಡಲಿಕ್ಕೆ ಆಗದೇ ಇರೋ ಕಾರಣದಿಂದ ಅದು ನಾನು ಮುಚ್ಚಾಕಿದೆ. ಅದು ನನ್ನ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್. ಆ ನಂತರ ನಾನು ಅಂಥ ಒಂದು ವಿಷಯ ಇಲ್ಲದಿರೋ ರೀತಿಯಲ್ಲಿ ಗ್ರಾಹಕರನ್ನ ಯಾವ ರೀತಿ ನಾವು ತೃಪ್ತಿ ಪಡಿಸ್ಬೋದು, ಅದೊಂದು ಮೆಸೇಜ್ ಆಗಿರಬೇಕು, ಬದ್ಧತೆ ಇರಬೇಕು. ಬೇರೆ ಉದ್ದಿಮೆಗೂ ಆಹಾರ ಉದ್ದಿಮೆಗೂ ಬಹಳ ವ್ಯತ್ಯಾಸ ಇದೆ. ಯಾತಕ್ಕೆ ಅಂತ ಕೇಳಿದ್ರೆ, ಇದು ನಮ್ಮ ಕಾನ್ಸಿಯಸ್ ಒಪ್ಪಬೇಕು. ಗ್ರಾಹಕರ ಆರೋಗ್ಯದ ಮೇಲೆ ಪರಿಣಾಮ ಆಗುವಂಥ ಒಂದು ವಿಷಯ ಇದು. ಆದರೆ ನಮ್ಮಲ್ಲಿ ತುಂಬ ಬದ್ಧತೆ ಇರಬೇಕು. ಅದು ನಾನು ಯಾವತ್ತೂ ಬಿಟ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಈ ಕೆನೋಲಾ ಅದು ಥಾಟ್ ಹೆಂಗೆ ಉಟ್ಕೊಳ್ತು? ಯಾಕಂದರೆ ಈ ಕಬ್ಬಿನ ರಸ ಅಂದ ತಕ್ಷಣ ನಾವೆಲ್ಲರೂ ಬೀದಿ ಬದಿಯ ಒಂದು ಗಾಡಿಯಲ್ಲಿ ನೋಡ್ತಾ ಇರ್ತೀವಿ. ಆದರೆ ಅದಕ್ಕೆ ಅಂತ ಒಂದು ನೀಟಾದ ವ್ಯವಸ್ಥೆ, ಅದಕ್ಕೆ ಅಂತ ಒಂದು ಹೆಸರು, ಕ್ವಾಲಿಟಿ ಹೌದು. ಹೆಂಗೆ ಉಟ್ಕೋತು ಅದು? ಇದು ನೋಡಿ, ನಾನು ಕಳೆದ 25-30 ವರ್ಷಗಳಿಂದ ಈ ಉದ್ಯಮನೆಲ್ಲ ಬೆಳೆಸಲಿಕ್ಕೆ ತುಂಬ ದೇಶಗಳಿಂದ ತಿರುಗಿದ್ದೀನಿ. ನಾನು ತುಂಬ ಕೇಂದ್ರಗಳಲ್ಲಿ ತಿರುಗಿದ್ದೇನೆ. ಇದೆಲ್ಲ ಇವತ್ತು ನಾನು ಏನು ಮಾಡ್ತಾ ಇದ್ದೇವೋ ಇದ್ರ ಹಿಂದೆ ಒಂದು ವ್ಯಕ್ತಿ ಇದ್ದಾರೆ. ಅವರು ಯಾರು ಕೇಳಿದ್ರೆ, ದರ್ಶಿನಿ ಬ್ರಹ್ಮ ಅಂತ ಹೆಸರುಪಟ್ಟಂಥ ಆರ್ ಪ್ರಭಾಕರ್ ಅವರು. ಅವರು ನನ್ನ ಮೆಂಟರು. ಅವರು ನಾವು ತುಂಬ ದೇಶಗಳನ್ನು ತಿರುಗಿ ಹೊಸ ಏನೇ ಆಲೋಚನೆಗಳಿದ್ದನ್ನು ಹೇಗೆ ಅಳವಡಿಸ್ಬೋದು ಅನ್ನುವಂಥ ವಿಷಯಗಳನ್ನು ಅರಿತುಕೊಂಡು ನಾವು ಸಿಂಗಾಪುರ್, ಮಲೇಷ್ಯಾಗಳಲ್ಲಿ ಈ ಥರ ಜ್ಯೂಸ್ ಸೆಕ್ಟರ್ ಒಳಗಡೆ ಈ ಥರ ಶುಗರ್ ಕೇನ್ ಜ್ಯೂಸನ್ನು ಮಾಡಿ ಕೊಡ್ತಾಯಿದ್ದು ಅದನ್ನು ನೋಡಿದ್ವಿ. ನಾವೇನು ಮಾಡಿದ್ವಿ, ಅದನ್ನು ತೊಗೊಂಬಂದು ಎಕ್ಸ್ಕ್ಲೂಸಿವ್ಲಿ ಶುಗರ್ ಕೇನ್ ಜ್ಯೂಸ್ ಪಾರ್ಲರ್ ಮಾಡಿದ್ವಿ. ಏರ್ ಕಂಡೀಷನ್ ಪಾರ್ಲರ್. ಶುಗರ್ ಕೇನನ್ನು ತೊಗೊಂಬಂದು ಕ್ಲೀನ್ ಮಾಡಿ, ಸ್ಲೀವ್ಸ್ ಮಾಡಿ, ಶುಗರ್ ಕೇನನ್ನು ಕಟ್ ಮಾಡಿ ರೆಫ್ರಿಜರೇಟರಲ್ಲಿ ಇಟ್ಟು ಅದನ್ನು ಅರೆದು, ನಂತರ ಅವರಿಗೆ ಐಸ್ ಬೇಕಾದರೆ ಹ್ಯೂಮನ್ ಕನ್ಸಂಪ್ಷನ್ ಐಸನ್ನು ತಯಾರು ಮಾಡಿ, ಕ್ಯೂಬ್ ಐಸನ್ನು ತಯಾರು ಮಾಡಿ ಬಕೆಟಲ್ಲಿ ಇಡ್ತಾಯಿದ್ವಿ. ಅವರೇ ಕೂಲ್ ಇನ್ನೂ ಜಾಸ್ತಿ ಬೇಕಾದಲ್ಲಿ ಅವರನ್ನು ಹಾಕ್ಕೊಳ್ಳೋ ಥರ ನಾವು ಬ್ಲಾಕ್ ಐಸನ್ನು ಹಾಕಿ, ಈ ಫುಟ್ಪಾತ್ಗಳಲ್ಲೆಲ್ಲ ಏನಾಗ್ತಾಯಿತ್ತು, ಬ್ಲಾಕ್ ಐಸ್ ಅದ್ರ ಮೇಲೆ ಇಟ್ಬಿಡೋರು, ಅರ್ಧ ಗ್ಲಾಸು ಜ್ಯೂಸ್ ಬರೋದು, ಅರ್ಧ ಗ್ಲಾಸು ಆ ಥರ ಬ್ಲಾಕ್ ಐಸ್ ಬರ್ತಾಯಿತ್ತು. ಅದನ್ನು ಕುಡ್ದಾವಾಗ ಏನಾಗ್ತಾಯಿತ್ತು ಅಂತೇಳಿದ್ರೆ ತುಂಬ ಜನ ಡಯರಿ ಇವೆಲ್ಲ ಬರ್ತಾಯಿತ್ತು. ಆವಾಗ ಏನು ಹೇಳ್ತಾಯಿದ್ರು ಅಂದರೆ, ತುಂಬ ಜನ ಅರಿವಿಲ್ದೇ ಜಾತ್ರೆಗೆ ಹೋದರು, ಶುಗರ್ ಕೇನ್ ಜ್ಯೂಸ್ ಕುಡ್ದೆ ಅಪ್ಪ ಅದನ್ನು ಡಯರಿಯಾ ಬಂತು ಅಂತ ಹೇಳ್ತಾಯಿದ್ರು. ಇನ್ನೊಂದು ಕಡೆ ಹೋದ್ರೆ ಅಲ್ಲಿ ಶುಗರ್ ಕೇನ್ ಜ್ಯೂಸ್ ಕುಡಿದ್ರೆ ನನಗೆ ಡಯರಿಯಾ ಬಂದು. ಶುಗರ್ ಕೇನ್ ಜ್ಯೂಸ್ ಆರೋಗ್ಯಪೂರ್ಣವಾಗಿರುವಂಥದ್ದು, ಅದು ತುಂಬ ಉತ್ತಮ ಗುಣಮಟ್ಟದ ಆಹಾರ. ಆದರೆ ನಾವು ಅದಕ್ಕೆ ಯೂಸ್ ಮಾಡ್ತಿದ್ದ ಐಸ್ ಏನಿದೆಯೋ ಅದು ಮಾತ್ರ ಧಕ್ಕೆ ತರುವಂಥದ್ದಾಗಿತ್ತು. ಅದು ಯಾರೂ ಹೇಳ್ತಾ ಇರಲಿಲ್ಲ. ಏನು ಕೇಳಿ ಶುಗರ್ ಕೇನ್ ಜ್ಯೂಸ್ ಕುಡ್ದೇ ಬಂತು, ಇಂಥ ಹೋಟ್ಲಲ್ಲಿ ತಿಂದೇ ಬಂತು, ಇಂಥ ಕಡೆ ಕುಡ್ದೇ ಬಂತು ಅಲ್ಲ. ಅದಕ್ಕೆ ಕಾರಣಗಳು ಬೇಕಾದಷ್ಟು ಇರುತ್ತೆ. ಹಾಗೆ ನಾವು ಅದನ್ನು ಅರ್ಥಕೊಂಡು ಎಲ್ಲ ಏರ್ ಕಂಡೀಷನ್ ಪಾರ್ಲರ್ ಮುಖಾಂತರ ಮಾಡೋ ಒಂದು ಅಭಿಯಾನವನ್ನು ತೊಗೊಂಬಂದ್ವಿ. ನಾವೊಂದಷ್ಟು ಪಾರ್ಲರ್ಗಳನ್ನು ಮಾಡಿ ಇವತ್ತು ದೇಶದಾದ್ಯಂತ ಅಂಗಡಿ ಒಳಗಡೆ ಶುಗರ್ ಕೇನ್ ಜ್ಯೂಸ್ ಪಾರ್ಲರ್ ಬರೋದಾಗಿ ಮಾಡಿದ್ದಕ್ಕೆ ನಮ್ಮ ಫಸ್ಟ್ ನಾವೇ ಇಂಡಿಯಾದಲ್ಲಿ ಶುರು ಮಾಡಿದ್ದದನ್ನು. ಯಾತಕ್ಕೆ ಅಂತೇಳಿದ್ರೆ ಅದು ಒಂದು ಉತ್ತಮವಾದ ಪಾನೀಯ. ಇವತ್ತು ನೋಡಿ, ನಾವು ಏನೇ ಒಂದು ಪಾನೀಯ ಬಗ್ಗೆ ಮಾತಾಡಿದರೂ ಕೂಡ ಒಂದೇ ಒಂದು ಪಾನೀಯ ಬಂದು ನ್ಯಾಚುರಲ್, ನೋ ಅದರ್ ಇಂಗ್ರೀಡಿಯೆಂಟ್ಸು. ಬೇರೆ ಒಂದು ಜ್ಯೂಸ್ ತೊಗೊಂಡ್ರೂ ಕೂಡ ನೀವು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀರ, ಅಲ್ಲಿ ಕೂಡ ಮತ್ತೆ ಅದು ಕೆಮಿಕಲ್ ಆಯಿತು. ಏನೂ ಹಾಕದೇ ನಿಮ್ಮ ಅಂದರೆ ಋತುಗಳಿಗೆ ತಕ್ಕಂತೆ ಶುಂಠಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ನಿಂಬೆಹಣ್ಣು ಆಗಿರ್ಬೋದು, ಆಯಾ ಋತುಗಳಿಗೆ ತಕ್ಕಂತೆ ಅದಕ್ಕೆ ಮಿಶ್ರಣ ಮಾಡಿಕೊಂಡು ಕುಡಿಲಿಕ್ಕೆ ಯೋಗ್ಯ ಆಗಿರೋಂಥ ಪಾನೀಯ ಒಂದೇ ಒಂದು ಶುಗರ್ ಕೇನ್ ಜ್ಯೂಸ್. ಅದು ಬಹಳ ಅದ್ಭುತವಾದ ಐಡಿಯಾ ಸರ್.